ನೀನು ಬಳಗವ ನೀನು. ನೋಡ್ರಿ, ಬಸವಣ್ಣ ಇಂಥ ಮಾತುಗಳನ್ನು ಹೇಳ್ಯಾನ, ಎಷ್ಟು ಸರಳವಾಗ್ಯದ. ತಾಯಿ ನೀನು, ತಂದೆ ನೀನು, ಬಂಧು ನೀನು, ಬಳಗವ ನೀನು. ಎಲ್ಲ ನೀನೇ ಅಂತಾನ ಸಂಗಮನಾಥ. ಎಲ್ಲ ನೀನೇ, ನಿನ್ನನ್ನು ಬಿಟ್ಟು ಯಾರ್ಯಾರು ಇಲ್ಲಂತಾನ. ಯಾವಾಗ ಗುರುವಿನ ಮೇಲೆ ಭಕ್ತಿಯನ್ನು ಇಟ್ಟು ನಿನ್ನ ಹೊರತ ಯಾರ್ಯಾರು ಇಲ್ಲಂಥೇಳಿ ಎಲ್ಲರೂ, ಯಾವಾಗ ಶೌರ ಸಿದ್ಧನ ಮೇಲೆ ನೀವು ಭಕ್ತಿಯನ್ನು ಇಟ್ಟು ಭಗವಂತ ನೀನೇ ನಮಗೆ ದಂಡಿಗೆ ಹಚ್ಚಮತ್ತೇಳಿ ಆ ಶೌರ ಸಿದ್ಧನ ಮೇಲೆ ಭಕ್ತಿ ನೀವು ಯಾವಾಗ ಇಡ್ತೀರಿ, ಅವಾಗ ನಿಮ್ಮ ಮನೆ ಒಳಗೆ ಆ ಶೌರ ಸಿದ್ಧ ದಾಸಾನ ದಾಸಾಗಿ ದುಡಿತಾನ, ದಾಸಾನ ದಾಸಾಗಿ ದುಡಿತಾನ. ಯಾಕಂದ್ರೆ ಹಿಂಗೆ ಸೌದತ್ತಿಗೆ ಹೋಗಿರೇನು ಯಾರು? ಎಲ್ಲಮ್ಮನ ಮೇಲೆ ಸೌದತ್ತಿ ಎಲ್ಲಮ್ಮಗ ಆ ತಾಯಿಗೆ ಆ ಸೌದತ್ತಿ ಎಲ್ಲಮ್ಮ ಬಂದಿದ್ದಳ್ರಿ. ಈಚೆ ಕಡೆದ ಆಚೆ ಕಡೆ ದಾಟಿ ಹೋಗಬೇಕಾಗಿತ್ತು ಆ ತಾಯಿ. ಆ ಏನು ಕೈ ಒಳಗೆ ಹಡಲಿ ಇರ್ತದಲ್ಲ ಅದನ್ನು ಹೊಳೆ ಒಳಗಿಟ್ಟುಕೊಂಡು ಆ ತಾಯಿ ಎಲ್ಲಮ್ಮನ ಹೆಸರ ಉದೋ ಉದೋ ಅನ್ಕೋತ ಹೊಂಟ್ರಿ ಅದ್ರ ಮ್ಯಾಲ ಕೂತು. ಅಲ್ಲಿದೆ ಒಬ್ಬ ಸನ್ಯಾಸಿ ಹೊಂಟಿದ್ದ. ಅವ ಶಿವ ಶಿವ ಅನ್ಕೋತವನ ಹೆಗಲ ಮೇಲಿನ ಶಲ್ಯವನ್ನ ಹೊಳೆ ಒಳಗೆ ಹಾಕಿ ಶಿವ ಶಿವ ಅನ್ಕೋತ ಹೊಂಟ. ಇಬ್ಬರು ಹೊಂಟ್ರಿ ಜೋಡಿಲೆ. ಇವ ಶಿವ ಶಿವ ಅಂತಿದ್ದ, ಆಕಿಗೆ ಉದೋ 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 ಅಂತಿದ್ದಳು. ಆ ತಾಯಿದ ಹೊಂಟಿದ್ದ ಹಂಗೆ ಹೊಳೆ ಒಳಗೆ ಸಾಕೋತ ಇವಂದು ಶಿವ ಶಿವ ಅನ್ನೋ ಒಂದು ಸ್ವಲ್ಪ ನೀರೊಳಗೆ ಮುಣಗಾಕ ಶುರು ಮಾಡತ್ರಿ. ಇವನಿಗೆ ಭಯ ಬತ್ತು. ಇದು ಶಿವ ಶಿವ ಅನ್ನೋದು ಬಿಟ್ಟು ಉದೋ ಉದೋ ಅನ್ನಬೇಕು. ಹಾಕಿದರೆ ಹೊಟ್ಟೆ ಮುಣಗಲಾಗ್ಯದ, ನಂದರೆ ಮುಣಗಲಕ್ಕೆ ಚಾಲೂ ಮಾಡ್ತೀನಿ, ಮುಣಗಂಗೆ ಕಾಣಿಸ್ತೀನಿ ಅಂತೇಳಿ ಶಿವ ಶಿವ ಅನ್ನೋದು ಬಿಟ್ಟ ಉದೋ ಉದೋ ಚಾಲೂ ಮಾಡ್ದನ್ರಿ ಇವನು. ಉದೋ ಉದೋ ಚಾಲೂ ಮಾಡ್ದ. ಆಕಿ ಎಲ್ಲಮ್ಮ ವಿಚಾರ ಮಾಡ್ತಾಳ, ಇವ ಎಂದೂ ಉದೋ ಉದೋ ಅಂದಿಲ್ಲ, ನನಗೆ ಎಂದೆಂದು ನೆನೆಸಿಲ್ಲ. ಆಕಿ ಉದೋ ಉದೋ ಅಂದಾಳ, ಆಕಿಗೆ ದಂಡಿಗೆ ಹಚ್ಚಬೇಕು. ಇವನ ಎಂದೆಂದು ಅಲ್ಲಾರ ಮನುಷ್ಯ ಇವತ್ತು ಉದೋ ಉದೋ ಅಲ್ಲಕತ್ತಾನ ಅಂತೇಳಿ ಎಂದೆಂದು ನೆನೆಸಲಾರ ಮನುಷ್ಯ ಇವತ್ತು ನೆನೆಸಲಕತ್ತಾನ. ಅಂದ್ರೆ ಇವ ನನ್ನ ಭಕ್ತ ಅಲ್ಲ, ಇವನ ಕಡಿ ಹೋಗಬಾರ್ದು ಅಂತೇಳಿ ನಿರ್ಧಾರ ಮಾಡಿ ಕೂತು ಬಿಟ್ಟಳು ಆ ಸವದತ್ತಿ ಎಲ್ಲಮ್ಮ. ಆ ತಾಯಿದ ಏನು ಉದೋ ಉದೋ ಅಂತಿಲ್ಲ, ಆಕಿದ ಹೊಂಟದ ಹಂಗೆ ದಂಡಿಗೆ ಹೋಗಾಕತ್ ಇವ ಮುಣಗ ಚಾಲು ಮಾಡಿಬಿಟ್ಟ, ನೀರೊಳಗೆ ಮುಳುಗಿ ಬಿಟ್ಟ. ಯಾಕಂದ್ರೆ ದೇವರ ಮ್ಯಾಲ ಭಕ್ತಿ ವಿಶ್ವಾಸ ಶ್ರದ್ಧಾ ಯಾರ ಮ್ಯಾಲ ಇಡ್ತೀರಿಲ್ಲ ಅವ ಮಾತ್ರ ದಂಡಿಗೆ ಹಸ್ತಾನ. ಆ ದೇವರ ಮಾತ್ರ ದಂಡಿಗೆ ಹಸ್ತಾನ. ಆ ಗುರು ಅಂತಕ್ಕಂಥ ದಂಡಿಗೆ ಹಸ್ತಾನ. ಗುರುವಿನ ಮೇಲೆ ನಂಬಿಕೆ ಇಟ್ರಿಪ್ಪ ಅಂತಂದ್ರೆ ಆ ಭಗವಂತ ದಂಡಿಗೆ ಹಸ್ತಾನ. ನಂಬಿಗೆನೇ ಸಂಬನ ಅರಮನೆ. ಹಿಂಗೆ ಭಾಳಷ್ಟು ಬಡವರಿದ್ರತ್ರಿಪ್ಪ. ಇಬ್ಬರು ಗಂಡ ಹೆಂಡತಿ ಭಾಳ ಬಡತನ ಪರಿಸ್ಥಿತಿ ಒಳಗೆ ಕಾಲಹರಣ ಮಾಡ್ತಾ ಇದ್ದರು. ಅವರ ಮನೆಗೆ ಜಂಗಮರ ಪ್ರತಿನಿತ್ಯ ಗುರುವಾದಂಥವರು ಪ್ರತಿ ವರ್ಷ ಬಂದು ಪ್ರಸಾದವನ್ನು ಮಾಡಿ ದಕ್ಷಿಣ ತೆಗೆದುಕೊಂಡು ಹೋಗುತ್ತಿದ್ದರು. ಧಾನ್ಯಗಳನ್ನು ಕೊಟ್ಟಟ್ಟು ತೆಗೆದುಕೊಂಡು ಹೋಗುತ್ತಿದ್ದರು. ಒಂದು ವರ್ಷಕ್ಕೆ 2,000 ರೂಪಾಯಿ, 2 ಚೀಲ ಜೋಳವನ್ನು ಕೊಡ್ತಿದ್ದ. ಇದನ್ನು ತೆಗೆದುಕೊಂಡು ಗುರುಗಳಾದಂಥವ್ರು ವರ್ಷ ಗುರುವಾಗಿ ಬಂದು ಅದನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಕೆಲವು ವರ್ಷ ನೆನಪು ಹಾರಿಬಿಟ್ರೆ ಗುರುಗಳು ಸುಮಾರು 20 ವರ್ಷ ನೆನಪು ಹಾರಿ ಕೂತು ಬಿಟ್ರು. ಒಂದು ದಿವಸ ನೆನಪಾಯ್ತು ಗುರುಗಳಿಗೆ. ಭಾಳ ದಿವಸ ಆಯ್ತು, 20 ವರ್ಷ ಆಯ್ತು ನಮ್ಮ ಶಿಷ್ಯ ಮಕ್ಕಳ ಮನೆಗೆ ಹೋಗಿಲ್ಲ, ಹೋಗಬೇಕಂತ ಹೇಳಿ ತಯಾರಾಗಿ ಬಂದು ಬಿಟ್ರು. ಬಂದು ಗುರುಗಳು ಬಂದು ಒದರಾಕತ್ತರು. ಅಷ್ಟರದೊಳಗೆ ಶಿಷ್ಯ ಮಗ ನಮ್ಮ ಗುರುಗಳು ಬಂದಾರ ಅಂಥೇಳಿ ಧಾವುಶಿಲೆ ಎದ್ದು ಹೋಗಿ ಬರ್ರಿ ಅಂಥೇಳಿ ಸ್ವಾಗತವನ್ನು ಮಾಡಿ ಅವರಿಗೆ ಕಾಲಿಗೆ ನೀರನ್ನು ಹಾಕಿ ಪೂಜೆಯನ್ನು ಮಾಡಿ ಕಾಯಿ ಒಡೆದು
ಊದಿನ ಕಡ್ಡಿ ಬೆಳಿಗ್ಗೆ ಅವ್ರಿಗೆ ನಮಸ್ಕಾರ ಮಾಡಿದೆ, ಆರತಿ ಮಾಡಿ ಮನೆ ಒಳಗೆ ಕರ್ಕೊಂಡ. ಅದು ಪದ್ಧತಿ ಇತ್ತು. ಗುರುಗಳ ಮನೆಗೆ ಬಂದ್ರೆ ಹಾಗೆ ಕರ್ಕೋಬಾರ್ದು. ಮನೆ ಒಳಗೆ ಪಾದ ಪೂಜೆಯನ್ನು ಮಾಡಿ ಅವರಿಗೆ ಆರತಿಗಳನ್ನು ಮಾಡಿ ಪಾದೋದಕವನ್ನು ಹೊಡೆದುಕೊಂಡು ಅವರಿಗೆ ಮನೆ ಒಳಗೆ ಕರೆದುಕೊಳ್ಳೋದು ಪದ್ಧತಿ ಅದ ಗುರುಗಳದು, ಪುಣ್ಯಾತ್ಮರೇ. ಹಾಗೆ ಮಾಡಿ ಮನೆ ಒಳಗೆ ಕರ್ಕೊಂಡ್ರು, ಪ್ರಸಾದವನ್ನು ಮಾಡಿದ್ರು. ಆಗಿಂದಾಗ ಪ್ರಸಾದವನ್ನು ತಯಾರು ಮಾಡಿದ್ರು. ಊಟಕ್ಕೆ ಇನ್ನೇನು ನಡ್ರಿ ಗುರುಗಳು ಅಂತೇಳಿ ಊಟಕ್ಕೆ ಒಯ್ದು ಕುಂದರ್ಸರು. ಊಟಕ್ಕೆ ಕೂತರು ಗುರುಗಳು ಜೈಕಾರವನ್ನು ಹಾಕಿ ಪ್ರಸಾದ ತಗೋರಿಯಪ್ಪ ಅಂತ ಎರಡೂ ಕೈಗಳನ್ನು ಜೋಡಿಸಿಕೊಂಡು ನಿತ್ತಾನ ಭಕ್ತ ಬಡವಾದಂಥವ, ಇಪ್ಪ ನಾನು 20 ವರ್ಷ ಆಯಿತು ನಿನ್ನ ಮನೆಗೆ ಬಂದಿಲ್ಲ, ನಿನ್ನ ಏನೇನು ದಕ್ಷಿಣ ಒಯ್ದಿಲ್ಲ, ಧಾನ್ಯಗಳನ್ನು ಒಯ್ದಿಲ್ಲ, 20 ವರ್ಷ ಆಯಿತು, ಅದು ಕ್ವಾಟ್ರ್ ಮಾತ್ರ ಉಣ್ತೀನಿ, ಇಲ್ಲ ಹಂಗೆ ಉಣಂಗಿಲ್ಲ ಅಂದು ಬಿಟ್ಟಿವ. ಎದಿ ದಾಸ್ ಅಂತ್ರಿ. ಯಾಕಂದ್ರೆ 20 ವರ್ಷ ಅಂದ್ರೆ ಅವನಿಗೆ ಬಡತನ ಪರಿಸ್ಥಿತಿ. 20 ವರ್ಷ ಅಂದ್ರೆ ಎಷ್ಟಾತ್ರಿ? 40,000 ರೂಪಾಯಿ ಆಗ್ತದೆ. ಒಂದು ವರ್ಷಕ್ಕೆ 2,000 ಅಂದ್ರೆ ಎಷ್ಟಾತ್ರಿ ಬಸವಣ್ಣವ್ರೆ? ಕಂಡಾಪಟ್ಟಿ ಆಯ್ತು. ಲೆಕ್ಕನೇ ಮಾಡ್ಲಿಕ್ಕೆ ಸುಧಾರಿಸಲಿಲ್ಲ. ಜ್ವಾಳ ರೊಕ್ಕ ಹುಚ್ಚು ಹಿಡಿದು ಬಿಡ್ತು. ಇಟ್ಟು ಎಲ್ಲಿದ್ದು ಕುಡಿಲಿ ಅಂದವ. ಎರಡು ಏನು ಕೈಗಳನ್ನು ಜೋಡಿಸಿದ, ಸುಮ್ಮಾಗಿ ನಿತ್ತು ಬಿಟ್ಟ, ಏನೇನೋ ಮಾತಾಡಲಿಲ್ಲ. ಅವನ ಮನೆಗೆ ಹೊಸ್ತಾಗಿ ಸೊಸಿ ಬಂದಿದ್ದಳು, ವಿದ್ಯಾವಂತ ಕಲತಕ್ಕಿ. ಅಕ್ಕಿ ಅಂದಳು, ಹ್ಯಾಂಗೆ ಮಾಡ್ಬೇಕಂತ ಬಡದಾಡಕತ್ತರು. ಮಾವರೇ ಹ್ಯಾಂಗೆ ಮಾಡ್ಬೇಕಂತ ಬಡದಾಡ್ಲಕತ್ರ. ಅತ್ತಿ ಅವಾಗ ಹೇಳ್ತಾಳ, ಮಾವರೇ ನಿಮ್ಮದು ಆಯ್ತು ಅಂದ್ರೆ ಸರಿ, ನಾ ಉಣಿಸ್ತೀನಿ ಸ್ವಾಮಿಗಳಿಗೆ ಗುರುಗಳಿಗೆ ಅಂದಳಕ್ಕೆ. ಯವ್ವ ಉಣಿಸಿದೆ ಅಂದ್ರೆ ಭಾಳ ಪುಣ್ಯ ಬರ್ತದೆ. ಯಾಕಂದ್ರೆ ಜಂಗಮರ ಗುರುಗಳ ಮನೆಗೆ ಬಂದು ಪ್ರಸಾದ ಮಾಡಿ ಹೋಗಲಿಲ್ಲ ಅಂದ್ರೆ ನಮಗೆ ಮತ್ತೇನಾರೇ ಕೆಟ್ಟ ಶ್ರಾಪ ಕೊಟ್ರಂದ್ರೆ ಈಗೇ ಬಡತನದೊಳಗೆ ಕಾಲ ಕಳ್ಯಾಕತ್ತೀವಿ, ಇನ್ನಿಷ್ಟು ಬಡತನ ದರಿದ್ರ ಬೆನ್ನು ಹತ್ತಂಗದ. ಉಣಿಸಿ ಕಳಿಸಿದ್ರೆ ಭಾಳ ಪುಣ್ಯ ಬರ್ತದೆ ನೋಡಿ ಅವ್ವ ನಿನಗಂದ್ರು. ಸರಿ ನೀವು ಅಂದಳು. ಬಂದ ನಿತ್ತು, ಯಪ್ಪ ನೋಡ್ರಿ ನಮ್ಮ ಮನೆ ಒಳಗೆ ಬಡತನ ಪರಿಸ್ಥಿತಿ ಇದೆ, ನಮ್ಮ ಮಾವ ಬಡತನದೊಳಗೆ ಕಾಲ ಕಳೆಯಕತ್ತಾನ, ನಮ್ಮಲ್ಲಿ ಇದ್ದಟ್ಟು ಪ್ರಸಾದ ಮಾಡ್ರಿ ಯಪ್ಪ, ಅಷ್ಟೇನು ಕೊಡೋದು ಆಗಂಗಿಲ್ಲ, ಎಷ್ಟರ ನಿಮಗೆ ದಕ್ಷಿಣ ಕೊಟ್ಟು ಕಳಿಸ್ತೀವಿ, ಧಾನ್ಯಗಳನ್ನು ಕೊಟ್ಟು ಕಳಿಸ್ತೀವಿ, ಮಾಡ್ರಿ ಯಪ್ಪ ಪ್ರಸಾದ. ಅಂದಮ್ಮ. ಮೇಳಿಲ್ಲ, ಅದೆಲ್ಲ ಕೊಟ್ಟರೆ ಮಾತ್ರ ಉಣ್ತೀನಿ, ಇಲ್ಲ ಉಣಂಗಿಲ್ಲ ಅಂದ. ಆಯ್ತು ರೀ ಗುರುಗಳೇ, ನಂದು ಒಂದು ಮಾತದ, ನೀವು ನಡೆಸಿ ಕೊಡ್ಬೇಕಂದಳಕ್ಕೆ. ತಾಯಿ ಭಾಳ ಹುಷಾರಿದ್ದಳು. ಯಾಕಂದ್ರೆ ಶಾಲೆ ಕಲ್ತವ್ರ ಬಳಿ ವಿದ್ಯೆ ಏನಿರ್ತದಲ್ಲ, ವಿದ್ಯೆ ಕಲ್ತವ್ರ ಬಳಿ ಭಾಳ ಬುದ್ಧಿ ಇರ್ತದೆ. ವಿಚಾರ ಮಾಡಿದಳಕ್ಕೆ, ಇಪ್ಪ ಗುರುಗಳೇ ನೀವು ಯಾವಾಗಿಟ್ಟು ಹಠ ಹಿಡಿದಿರಿ ಅಂದ್ರೆ ನಂದು ಒಂದು ಮಾತು ನಡೆಸಿಕೊಡ್ರಿ, ಆ ಮಾತು ನಡೆಸಿಕೊಟ್ರಿ ಅಂದ್ರೆ ಇರ್ಲೆಕ್ಕಮ್ಮ ಕೊಡ್ತೀನಿ ಅಪ್ಪ ಅಂದಳು. ನನ್ನ ಗಂಡನ ಮನೆಗೊಳಗೆ ಇರ್ಲಿಕ್ಕಂದ್ರೆ ನನ್ನ ತವರ ಮನೆಯಿಂದಲೇ ತಂದು ನಿಮಗೆ ಕೊಟ್ಟು ಆ ಋಣಮುಕ್ತಳಾಗುತ್ತೇನೆ, ನಂದೊಂದು ಮಾತು ನಡೆಸಿಕೊಡ್ರಿ ಕೈ ಜೋಡಿಸಿ ಕೇಳ್ತಾಳೆ ಗುರುಗಳಿಗೆ. ಹೇಳು ತಾಯಿ ಅಂದರು. ನೀ ಕೊಡ್ತೀನಿ ಅಂದ್ರೆ ನಿರಳವಾಗಿ ಹೇಳಂದರು. ಅವಾಗ ಹೇಳ್ತಾರ, ಅಪ್ಪ ಒಂದು ವರ್ಷಿಗೆ ಬಂದಾಗ ನೀವು ಎಷ್ಟು ಹೋಳಿಗೆ ಉಣ್ತಿದ್ರಿ? 2 ಹೋಳಿಗೆ ಉಣ್ತಿದ್ದೆ, 2 ಚಪಾತಿ ಉಣ್ತಿದ್ದೆ, ಒಂದಿಷ್ಟು ಅನ್ನ ಉಣ್ತಿದ್ದೆ. ಮತ್ತು 20 ವರ್ಷ ಬಿಟ್ರಿ ಅಂದ್ರೆ 20 ವರ್ಷಕ್ಕೆ ಎಷ್ಟಾಗ್ತದೆ ಹೋಳಿಗೆ ಲೆಕ್ಕ ಮಾಡ್ರಿ, ಚಪಾತಿ ಲೆಕ್ಕ ಮಾಡ್ರಿ, ಅನ್ನ ಲೆಕ್ಕ ಮಾಡ್ರಿ, ಅದನ್ನೆಲ್ಲ ಉಣ್ರಿ ಅಂದ್ರೆ ಮಾತ್ರ ನಿಮಗೆ ಎಲ್ಲ 20 ವರ್ಷದಿಂದ ಕೊಟ್ಟು ಕಳಿಸ್ತೀನಿ ನೋಡಂದಳು. ತಪ್ಪಾಗ್ಯಾತ ಗುರುಗಳು ಗಪ್ಪಾಗಿ ಉಂಡ್ರಿ ನೋಡ್ರಿ. ಹಂಗಾಗ್ತದ ನಮ್ಮ ಪರಿಸ್ಥಿತಿ. ಅದಕ್ಕೆ ಇವತ್ತ ಕೊನೆ ದಿವಸದ ಸಿದ್ದರಾಮೇಶ್ವರರ ತೊಟ್ಟಲದೊಳಗೇನು ಹಾಕಿವೆಲ್ಲ, ಆ ಸಿದ್ದರಾಮೇಶ್ವರ ತೊಟ್ಟಲ ಅವರ ಕೊರಳಗ ಧರಿಸಿದಂಥ ಲಿಂಗವನ್ನು ಇವತ್ತ ಹರಾಜಿರ್ತದ. ಯಾರ ಭಕ್ತರ ಬೇಡವರದೇರಿ, ಯಾರು ತಗೋರದೇರಿ, ಯಾರ ಮಕ್ಕಳು ಇಲ್ಲದವರು ಇಲ್ಲ, ಯಾರ ಅದರ ಮ್ಯಾಲ ಹಂಬಲ್ ಇರ್ತದ ಅವರ ಬೇಡಬೇಕು. ನಮ್ಮ ಕಮಿಟಿಯವರು ತಮಗೆಲ್ಲ ಹೇಳ್ತಾರೆ, ಆಗಾಗಲೇ ಆ ಮೊದಲೇ ಅವ್ರ ಹೆಸರು ನೋಂದಣಿ ಮಾಡತ್ ಹೇಳ್ಯಾರ. ನೀವು ಯಾರು ಬೇಡವರಿದ್ದರೆ ಬೇಡಬಹುದು. ಈಗ ನಮ್ಮ ಕಮಿಟಿಯವರು ಅದು ಸವಾಲು ನಡೆಸಿಕೊಡ್ತಾರೆ. ತದನಂತರ ಪುರಾಣ ಮುಂದುವರಿತು. ಹಲೋ ಈಗ ಅಂದೇವಾಡಿ ಸದ್ಭಕ್ತ ತಿಳಿಸೋದಂದ್ರೆ ಇದು ಸೋಲಾಪುರ ಸಿದ್ದರಾಮೇಶ್ವರ ಪುರಾಣ